ಶೃಂಗೇರಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ. ಪ್ರತಿಭಟನೆಗೆ ಮುಂದಾದ ಬಿಜೆಪಿ. ಇದೇ ವಿಷಯವಾಗಿ ಬಿಜೆಪಿಯಿಂದ ಪ್ರೆಸ್ ಮೀಟ್. ಪತ್ರಿಕಾ ಇದನ್ನು ಕರೆದಿದ್ದೀವಿ. ನಾಡಿದ್ದು 2ನೇ ತಾರೀಕು ಸೋಮವಾರ ಶೃಂಗೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆ ಈಗಾಗಲೇ 5 ತಿಂಗಳ ಹಿಂದೆ ನಾವು ಪ್ರತಿಭಟನೆ ಮಾಡಿದ್ವಿ. ಆದರೆ ಆ ಪ್ರತಿಭಟನೆ ಮಾಡಲು ಸಹ ನಮಗೇನು ಹಿಂದೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ DHO ಶಾಸಕರೆಲ್ಲ ನಾವು ಇಲ್ಲಿಗೆ ಆಸ್ಪತ್ರೆಗೆ ತಕ್ಷಣದಲ್ಲಿ 2 ತಿಂಗಳೊಳಗೆ ದಂತ ವೈದ್ಯರನ್ನು ನೇಮಿಸ್ತೀವಿ ಅಂತ ಹೇಳಿದರು. ಅವರು ಹೇಳಿರ್ತಕ್ಕಂಥ ಇದು ಬರೀ ಭರವಸೆಗಳಿತ್ತು. ಕೇವಲ ಒಬ್ಬರು ಗೈನಕಾಲಜಿ ಡಾಕ್ಟ್ರು ಬಂದಿದ್ದಾರೆ ಈಗಷ್ಟೇ. ನಮಗೆ ಇನ್ನು ಮೂಳೆ ಡಾಕ್ಟ್ರು, ಕಣ್ಣಿನ ಡಾಕ್ಟ್ರು, ಮಕ್ಕಳ ಡಾಕ್ಟ್ರು ಮತ್ತು ಜನರಲ್ ಮೆಡಿಸಿನ್ ಇಷ್ಟು ಡಾಕ್ಟ್ರನ್ನ ತಕ್ಷಣದಲ್ಲಿ ನೀವು ನೇಮಕ ಮಾಡಬೇಕು. ಜೊತೆಗೆ ಆಸ್ಪತ್ರೆ ಅನೇಕ ಕುಂದುಕೊರತೆಗಳಿದ್ದಾವೆ. ಈ ಕುಂದುಕೊರತೆಗಳೆಲ್ಲ ಶಾಸಕರು KDP ತಗೊಂಡು KDP ಮುಖ್ಯನ ಬಗೆಹರಿಸುವಂಥದ್ದು ಎಲ್ಲದೂ ಇತ್ತು. ಇಲ್ಲಿಯ ಶಾಸಕರು ಆಗಿರ್ತಕ್ಕಂಥ ರಾಜೇಗೌಡರು KDP ಸಭೆಯೇ ಸರಿಯಾಗಿ ತಗೊಳ್ಳದೇ ಒಂದು ಯಾವ ರೀತಿ ಅವ್ರ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಅರಿವೇ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಇಲ್ಲ. ಇರ್ತಕ್ಕಂಥ ಒಬ್ಬರು ಡಾಕ್ಟ್ರು ನಮಗಿಲ್ಲಿ ಬರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರು, ಸಣ್ಣ ಸಣ್ಣ ರೈತರುಗಳು, ಆದಿವಾಸಿ ಹಿರಿಯರು ಆಸ್ಪತ್ರೆಗೆ ಬರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ. ಈ ಆಸ್ಪತ್ರೆಗೆ ಅವ್ರು ಬಂದರೆ ಅವ್ರನ್ನ ರೆಫರ್ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಒಂದು ಬೋರ್ಡ್ ನೋಡಿದಂಥ ಸಂದರ್ಭದಲ್ಲಿ ಅದರಲ್ಲೊಂದು ಫಲಕದಲ್ಲಿ ಇಲ್ಲಿಂದ ಕೊಪ್ಪಕ್ಕೆ 850 ರೂಪಾಯಿ, ಇಲ್ಲಿಂದ ಶಿವಮೊಗ್ಗಕ್ಕೆ 2950 ರೂಪಾಯಿ, ಮಂಗಳೂರಿಗೆ 3000 ರೂಪಾಯಿ, ಮಣಿಪಾಲಿಗೆ ಇಷ್ಟು ಅಂತ ಬೋರ್ಡನ್ನು ಹಾಕಿದ್ದಾರೆ. ನಾವು ಕೇಳ್ತಿರೋದಿಷ್ಟೇ, ಒಂದೇ ಇಲ್ಲಿ ಒಳ್ಳೆ ಡಾಕ್ಟರ್ ನೇಮಿಸಿ, ಇಲ್ಲ ಅಂದರೆ ಆಂಬುಲೆನ್ಸಲ್ಲಿ ಉಚಿತವಾಗಿ ಬಡವರಿಗೆ ಕೊಡ್ಬೇಕು. ಇಲ್ಲಿ ARS ಹಣ ಇರ್ತದೆ, ಅದನ್ನು ಬಳಕೆ ಮಾಡ್ಕೊಂಡು ನಿಜವಾಗ್ಲೂ ಬಡಪಾಯಿಗಳು ಯಾರಿದ್ದಾರೆ ನೋಡಿ ಅಂತಂದವರಿಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು ಆಗಬೇಕು ಆಂಬುಲೆನ್ಸ್ ವ್ಯವಸ್ಥೆ ಎಲ್ಲ. ಆಮೇಲೆ ಈ ಆಸ್ಪತ್ರೆಯಲ್ಲಿ 108 ಇದೆ. ಯಾವ ಇದರಲ್ಲಿ ಹಂತದಲ್ಲಿ 108 ಇದೆ ಅಂತಕ್ಕಂಥದ್ದು ಶಾಸಕರು ಹೇಳಬೇಕು. ಸರ್ಕಾರ, ಹಿಂದಿನ ಸರ್ಕಾರ ಈ 108 ವ್ಯವಸ್ಥೆನ ಒಳ್ಳೆ ರೀತಿ ಒಂದು ವಿನಿಯೋಗ ಆಗಬೇಕು ಅಂತಕ್ಕಂಥ ಒಳ್ಳೆ ದೃಷ್ಟಿ ಮಾಡತಕ್ಕಂಥ ವ್ಯವಸ್ಥೆ ಇದು. ಇವತ್ತು 108 ಆಂಬುಲೆನ್ಸ್ ಹೆಸರಿಗಷ್ಟೇ ಇದೆ ಬಿಟ್ಟರೆ ನಮ್ಮ ತಾಲೂಕಲ್ಲಿ 7-8 ತಿಂಗಳಿಂದ ಆಂಬುಲೆನ್ಸ್ ಓಡಾಡ್ತಿಲ್ಲ. ಈ 2 ಆಂಬುಲೆನ್ಸ್ ಇದ್ರೆ ಅದಕ್ಕೆ ಇರ್ತಕ್ಕಂಥದ್ದು 2 ಡ್ರೈವರ್. ಈ ಆಂಬುಲೆನ್ಸ್ ಇದ್ರೆ ಆ ಒಂದು ಆಂಬುಲೆನ್ಸ್ಗೆ 2 ಡ್ರೈವರ್ ಬೇಕಾಗ್ತದೆ. ಈ ರೀತಿ ಅನೇಕ ಸಮಸ್ಯೆಗಳು ಆಸ್ಪತ್ರೆ. ಕುಡಿಯೋ ನೀರಿಲ್ಲ ಆಸ್ಪತ್ರೆಯಲ್ಲಿ. ಇದನ್ನೆಲ್ಲ ಸರಿಪಡಿಸತಕ್ಕಂಥ ಜವಾಬ್ದಾರಿ ಶಾಸಕರಿಗಿದೆ. ಯಾಕಂದರೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವುದು ಸ್ಥಳೀಯ ಸಂಸ್ಥೆಗಳು ಇಲ್ಲದೇ ಇರೋದ್ರಿಂದ ಇವರೇ ಗೋಲೆನ್ಸಲ್ಲಿ ಇರ್ತಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಇವರು ವಿರೋಧ ಪಕ್ಷದ ಶಾಸಕರಲ್ಲ. ಹಾಗಾಗಿ ಇವರು ಯಾವ ಕೆಲಸ ಹೇಳಿದ್ರು ಆಗುವಂಥದ್ದು ವ್ಯವಸ್ಥೆ ಇದೆ. ಈ ನಿಟ್ಟಿನಲ್ಲಿ ಶಾಸಕರು ಸರಿಯಾಗಿ ಕ್ರಮ ವಹಿಸಬೇಕಿತ್ತು. ಇವರ ಬೇಜವಾಬ್ದಾರಿತನ ಈ ಸಮಸ್ಯೆ ಕಾರಣ ಆಗಿದೆ. ಹಾಗಾಗಿ ನಾವು ಏನು ಅವತ್ತು ಹೋರಾಟ ಮಾಡಿದ್ವಿ, ಆ ಹೋರಾಟವನ್ನು ಈಗಾಗಲೇ ಇವರು 2 ತಿಂಗಳು ಗಡುವು ಕೊಟ್ಟಿದ್ರು. ಅದಾಗಿ 5 ತಿಂಗಳಾಯ್ತು. ಮತ್ತೆ ನಾನು ನಾಳೆ ಪ್ರತಿಭಟನೆ ಮಾಡಿದ್ವಿ. ಈ ವ್ಯವಸ್ಥೆ ನಾಳೆಗೂ ನೀವು ಸರಿಪಡಿಸಿದ್ರೆ ಇನ್ನು 15 ದಿನ ಸಮಯ ಕೊಟ್ಟು ನಾವಿನ್ನು 15 ದಿನದಲ್ಲಿ ಏನು NH ರಸ್ತೆ ಇದೆ ಆ ರಸ್ತೆ ಬಂದ್ ಮಾಡ್ತೀವಿ. ಇದನ್ನು ತಕ್ಷಣದ ಶಾಸಕರು ಗಮನವಹಿಸಿ ಸರ್ಕಾರದ ಗಮನಕ್ಕೆ ತಂದು ನಾವು ನಿಯೋಗ ಬಂದಿತ್ತು ಸರ್ಕಾರ ಹೆಲ್ತ್ ಮಿನಿಸ್ಟರ್ ಅಂತ. ಅವ್ರು ಹೇಳಿದ್ರು 1-2 ತಿಂಗಳೊಳಗೆ ಇದೆಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಅಂತ. ದೇವರಿಂದ 2 ತಿಂಗಳಿಗೆ ನಿಮ್ಮ ಸಮಸ್ಯೆನ, ಇಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿಲ್ಲ. ನೀವು ತಕ್ಷಣದಲ್ಲಿ ಬಗೆಹರಿಸಿದ್ದಲ್ಲಿ ನಾವು ನಾಳೆ ಪ್ರತಿಭಟನೆಯೂ ಮಾಡ್ತೀವಿ. ನೀವು DHO ಒಂದು ಸರಿಯಾಗಿ ನಮಗೆ ಒಂದು ಒಳ್ಳೆ ರೀತಿ ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ನಾವು ರಾತ್ರಿಯೂ ಗಡಿಬಿಡ್ತೀವಿ. ತಕ್ಷಣದಲ್ಲಿ ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಹೇಳ್ತೀವಿ. ಮಾಹಿತಿ ಮುಖ್ಯನ ಅಂತ ಹೇಳ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ BJPಯ ಕಾರ್ಯಕರ್ತರು, ಪ್ರಮುಖರೆಲ್ಲರೂ ಇದಕ್ಕೆ ಬರಬೇಕು. ನಾವು ಏನು 10 ಗಂಟೆಗೆ ನಮ್ಮ ಕಾರ್ಯಕರ್ತರ ಸಭೆ ಶಾರದಾ ಕಂಪೌಂಡ್ನಲ್ಲಿ ಕೆಳಗಡೆ ಹಾಲ್ನಲ್ಲಿ ಮಾಡ್ತೀವಿ. ಆ ನಂತರದಲ್ಲಿ ನಾವು ಅದರಿಂದ ಪ್ರತಿಭಟನೆ ಮಾಡ್ತೀವಿ. ಈ ಪ್ರತಿಭಟನೆಯೆಲ್ಲ ನಮ್ಮ ಎಲ್ಲ ನಾಯಕರು ಹೆಚ್ಚಿನ ಸಂಖ್ಯೆ ಬಂದು ಒಳ್ಳೆ ರೀತಿ ಈ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತೇಳಿ ಎಲ್ಲರಿಗೂ ಈ ವಾಹಿನಿಯನ್ನು ಒಂದು ಕಳಕಳಿಯ N4 ನ್ಯೂಸ್, ಇದು ನಿಮ್ಮ ಧ್ವನಿ.